ನಮಸ್ಕಾರ, ಆರ್ಫಾ ನ್ಯೂಸ್ಗೆ ಸ್ವಾಗತ. ಈ ದಿನ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಪತಂಜಲಿ ಯೋಗ ಚಾರಿಟೇಬಲ್ ಟ್ರಸ್ಟ್, ಮಲ್ಲಿಗೆ ಯೋಗ ಚಾರಿಟೇಬಲ್ ಟ್ರಸ್ಟ್, ಜೆಸಿಐ ಹಡಗಲಿ, ಬಿಜಿ ಸ್ನೇಹಿತರ ಬಳಗ ಸಹಯೋಗದೊಂದಿಗೆ ಹೂವಿನ ಹಡಗಲಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಘೋಷವಾಕ್ಯಗಳನ್ನು ಕೂಗುತ್ತಾ ಬಿರುಸಿನ ನಡೆಗೆ ಮ್ಯಾರಥಾನ್ ಆರಂಭಿಸಲಾಯಿತು. ನಂತರದಲ್ಲಿ ಶಾಸ್ತ್ರಿ ವೃತ್ತದಲ್ಲಿ ಮಾನವ ಸರಪಳಿ ಸೇರಿ ಹೃದಯದ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ನಿರೂಪಣೆ ಶ್ರೀ ಮಹೇಶ್ ಬಿಇ, ಕ್ಷೇತ್ರ ಕಾರ್ಯಕ್ರಮ ವ್ಯವಸ್ಥಾಪಕರು. ನಿರ್ವಹಣೆ ಶ್ರೀ ಶಿವರಾಜ್ ಡಿಎನ್, ಸಿಡಿ ಆಪ್ತ ಸಮಾಲೋಚಕರು. ಡಾಕ್ಟರ್ ಶಿವಕುಮಾರ್, ಆಡಳಿತ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಹೂವಿನ ಹಡಗಲಿ. ಇವರು ಮಾತನಾಡಿ, ಮನುಷ್ಯನ ದೇಹದ ಅಂಗಗಳಲ್ಲಿ ಪ್ರಮುಖ ಅಂಗ ಹೃದಯವು ಒಂದು. ಇದು ಹದಗೆಟ್ಟರೆ ಸುಧಾರಿಸುವುದು ಸುಲಭದ ಮಾತಲ್ಲ. ಹಾಗಾಗಿ ಹೃದಯವನ್ನು ಜೋಪಾನ ಮಾಡೋಣ ಎಂಬುದಾಗಿ ತಿಳಿಸಿದರು. ಮುಖ್ಯ ಅತಿಥಿಗಳು ಡಾಕ್ಟರ್ ಲಕ್ಷ್ಮಣ್ ಲಮಾನಿ ಮಾತನಾಡಿ, ದೇಶದ ಆಸ್ತಿ ಯುವಕರು ಪ್ರಸ್ತುತ ದಿನಗಳಲ್ಲಿ ಅತಿ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ಹಾಗಾಗಿ ಯುವಕರು ಹೆಚ್ಚಾಗಿ ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಎಂಬುದಾಗಿ ತಿಳಿಸಿದರು. ಡಾಕ್ಟರ್ ಪ್ರಕಾಶ್ ಅಟವಾಳಗಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಉತ್ತಮ ಆಹಾರಕ್ಕಿಂತ ಹೊರಗಡೆ ಸಿಗುವ ಬೀದಿ ಬದಿ ಹೋಟೆಲ್ಗಳಲ್ಲಿ ಕರೆದ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಆಗುತ್ತಿದ್ದು, ಇದು ಹೃದಯಕ್ಕೆ ತುಂಬ ಅಪಾಯಕಾರಿಯಾಗಿದೆ. ನಮ್ಮ ಹೃದಯದ ಆರೋಗ್ಯಕ್ಕಾಗಿ ಪ್ರತಿದಿನ 45 ನಿಮಿಷ ಮೀಸಲಿಡಿ. ಅದು ನಿಮ್ಮನ್ನು 100 ವರ್ಷದವರೆಗೆ ನಮ್ಮನ್ನು ಕಾಪಾಡುತ್ತದೆ ಎಂಬುದಾಗಿ ತಿಳಿಸಿದರು. ಡಾಕ್ಟರ್ ವೀರೇಶ್ ಮಾತನಾಡಿ, ದೈಹಿಕ ಚಟುವಟಿಕೆಗಳನ್ನು ಯೋಗ, ವ್ಯಾಯಾಮ ಪ್ರತಿದಿನ ಬೆಳಿಗ್ಗೆ ಕಾರ್ಯಗತ ಮಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ದೇಹಕ್ಕೆ ಬೆಳಿಗ್ಗೆನೇ ಸೂಕ್ತವಾದ ಸಮಯವಾಗಿದೆ. ಹಾರ್ಟ್ ಅಟ್ಯಾಕ್ ಆದ ಕೂಡಲೇ 45 ನಿಮಿಷ ಎಂಬುದು ಗೋಲ್ಡನ್ ಟೈಮ್ ಎಂಬುದಾಗಿ ತಿಳಿಸಿದರು. ಈ ಸಮಯವನ್ನು ಯಾರೂ ನಿರ್ಲಕ್ಷಣೆ ಮಾಡಬೇಕು. ಶ್ರೀಮತಿ ಹಿಂದೂಮತಿ ಲಕ್ಷ್ಮಣ್ ನಾಯಕ್ ಮಾತನಾಡಿ, ವಿಶೇಷವಾಗಿ ಎಲ್ಲ ಮಹಿಳೆಯರು, ತಾಯಂದಿರು, ನಿಮ್ಮ ಮನೆಯ ಎಲ್ಲರ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಉತ್ತಮವಾದಂತಹ ಆಹಾರ ತಯಾರಿಸಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಹೃದಯಕ್ಕೆ ಹಾನಿ ಮಾಡುವ ಪದಾರ್ಥಗಳನ್ನು ಇತಿಮಿತಿಯಲ್ಲಿ ಬಳಸಿಕೊಂಡು ಮನೆಯ ಎಲ್ಲರ ಆರೋಗ್ಯವನ್ನು ಕಾಪಾಡೋಣ ಎಂಬುದಾಗಿ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಕುಮಾರ್ ಬಿ, ಡಾಕ್ಟರ್ ಲಕ್ಷ್ಮಣ್ ಲಮಾನಿ, ಡಾಕ್ಟರ್ ಪ್ರಕಾಶ್ ಅಟವಾಳಗಿ, ಎಸ್.ಪಿ. ಪಾಟೀಲ್, ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಉಮೇಶ್ ಜೆಡಿ, ಡಾಕ್ಟರ್ ವೀರೇಶ್, ಡಾಕ್ಟರ್ ಕವಿತಾ, ಡಾಕ್ಟರ್ ಕೀರ್ತಿ, ಶ್ರೀಮತಿ ರಫೀನಾ, ಶ್ರೀ ಕೊಡಿಹಳ್ಳಿ ಕೊಟ್ರೇಶ್, ಶ್ರೀ ಶಿವಕುಮಾರ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಶ್ರೀ ಬಸವರಾಜ್ ತಾಲೂಕು ಲೇಫರ್ಸಿ ಮೇಲ್ವಿಚಾರಕರು, ಶ್ರೀ ಶಿವಪ್ಪ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು, ಶ್ರೀ ವಿರೂಪಾಕ್ಷಪ್ಪ ಕೆಎನ್ಸಿಡಿ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು, ಶ್ರೀ ಶ್ರೀನಿವಾಸ್ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ವರದಿಗಾರರು ಆರ್ಫಾ ನ್ಯೂಸ್, ಆರ್ ಶಶಿಧರ್, ವಿಜಯನಗರ.